ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ರಾಜ್ಯದಲ್ಲಿ ಇದೇ ಮೊದಲ ಬಾರಿಗೆ ಏಕಕಾಲದಲ್ಲಿ ನಗರದ ಪೂರ್ಣಚೇತನ ಶಾಲೆಯ 5 ವಿದ್ಯಾರ್ಥಿಗಳು ವಿವಿಧ ವಿಭಾಗಗಳಲ್ಲಿ 5 ನೂತನ ವಿಶ್ವ ದಾಖಲೆಗಳನ್ನು ನಿರ್ಮಿಸಿ ರಾಜ್ಯಕ್ಕೆ ಕೀರ್ತಿ ತಂದಿದ್ದಾರೆ. ಈ 5 ವಿದ್ಯಾರ್ಥಿಗಳು ತಮ್ಮ ಕಠಿಣ ಪರಿಶ್ರಮ ಮತ್ತು ಸಮರ್ಪಣಾ ಮನೋಭಾವದಿಂದ ಸಂಗೀತ, ಸಾಂಸ್ಕೃತಿಕ ಕ್ಷೇತ್ರಗಳಲ್ಲಿ ತಮ್ಮ ಪ್ರದರ್ಶನದ ಮೂಲಕ ಹೊಸ ದಾಖಲೆ ಸೃಷ್ಟಿಸಿ ಮೈಸೂರಿನ ಖ್ಯಾತಿಯನ್ನು ಇನ್ನಷ್ಟು ಹೆಚ್ಚಿಸಿದ್ದಾರೆ. ಪೂರ್ಣಚೇತನ ಶಾಲೆಯ 6ನೇ ತರಗತಿ ವಿದ್ಯಾರ್ಥಿನಿ ಮುಳುಕುಟ್ಲ ಮೋಕ್ಷದ ಸತತ 7 ಗಂಟೆ 4 ನಿಮಿಷಗಳಲ್ಲಿ ಭಗವದ್ಗೀತೆಯ ಎಲ್ಲ 18 ಅಧ್ಯಾಯಗಳನ್ನು ಪಠಿಸುವ ಮೂಲಕ ವಿಶ್ವ ದಾಖಲೆ ನಿರ್ಮಿಸಿದ್ದಾರೆ. ಇದು ವೈಯಕ್ತಿಕ ಮ್ಯಾರಥಾನ್ ವಿಭಾಗದಡಿಯಲ್ಲಿ ವಿಶ್ವ ದಾಖಲೆಯಾಗಿದೆ. ಇನ್ನು ಶಾಲೆಯ 7ನೇ ತರಗತಿಯ ವಿದ್ಯಾರ್ಥಿ ಮಹೇಶ್ ಕುಮಾರ್ HS ಸ್ವಾಮಿ ವಿವೇಕಾನಂದರ ಕುರಿತು ಸುದೀರ್ಘ ಉಪನ್ಯಾಸ ಸರಣಿ ವಿಭಾಗದಲ್ಲಿ 14 ಗಂಟೆ 2 ನಿಮಿಷಗಳ ಕಾಲ ಮಾತನಾಡಿ ವಿಶ್ವ ದಾಖಲೆಯನ್ನು ಸೃಷ್ಟಿಸಿದ್ದಾರೆ. ಶಾಲೆಯ 3ನೇ ತರಗತಿಯ ವಿದ್ಯಾರ್ಥಿ ಪ್ರತು P ಅದ್ವೈತ್ 30 ನಿಮಿಷಗಳಲ್ಲಿ ಹೆಚ್ಚು ಶ್ಲೋಕಗಳನ್ನು ಪಠಿಸುವ ವಿಭಾಗದಡಿ ಹೊಸ ವಿಶ್ವ ದಾಖಲೆ ಸೃಷ್ಟಿಸಿದರು. ಈ ವಿದ್ಯಾರ್ಥಿ 30 ನಿಮಿಷಗಳಲ್ಲಿ 150 ಶ್ಲೋಕಗಳನ್ನು ಪಠಿಸುವ ಮೂಲಕ ಹೊಸ ವಿಶ್ವ ದಾಖಲೆಯನ್ನೇ ನಿರ್ಮಿಸಿದರು. ಸತತ 14 ಗಂಟೆ 2 ನಿಮಿಷಗಳ ಕಾಲ ಕೀಬೋರ್ಡ್ ನುಡಿಸುವ ಮೂಲಕ ಶಾಲೆಯ 4ನೇ ತರಗತಿ ವಿದ್ಯಾರ್ಥಿ ತೋಷನ್ G ರಾವ್ ವೈಯಕ್ತಿಕ ವಿಭಾಗದಲ್ಲಿ ವಿಶ್ವ ದಾಖಲೆ ಸೃಷ್ಟಿಸಿದ್ದಾರೆ. ಕಣ್ಣಿಗೆ ಬಟ್ಟೆ ಕಟ್ಟಿಕೊಂಡು 5 ನಿಮಿಷಗಳಲ್ಲಿ 349 ವೈವಿಧ್ಯಮಯ ಡಿಜಿಟಲ್ ಚಿತ್ರಗಳನ್ನು ಗುರುತಿಸುವ ಮೂಲಕ ಶಾಲೆಯ 4ನೇ ತರಗತಿಯ ವಿದ್ಯಾರ್ಥಿನಿ ಅಸ್ಮಿ A ಭಾರದ್ವಾಜ್ ವೈಯಕ್ತಿಕ ವಿಭಾಗದಲ್ಲಿ ಹೊಸ ವಿಶ್ವ ದಾಖಲೆ ಸೃಷ್ಟಿಸಿದರು. ಈ ಎಲ್ಲ ವಿಶ್ವ ದಾಖಲೆಗಳನ್ನು ಎಲೈಟ್ ವರ್ಲ್ಡ್ ರೆಕಾರ್ಡ್, ಏಷ್ಯನ್ ರೆಕಾರ್ಡ್ ಅಕಾಡೆಮಿ ಮತ್ತು ಇಂಡಿಯಾ ರೆಕಾರ್ಡ್ಸ್ ಅಕಾಡೆಮಿ ಅಧಿಕೃತವಾಗಿ ಪ್ರಮಾಣೀಕರಿಸಿದೆ. ಈ ವಿದ್ಯಾರ್ಥಿಗಳು ತಮ್ಮ ವಿಶ್ವ ದಾಖಲೆಯ ಪ್ರದರ್ಶನದ ಮೂಲಕ ಸಮಾಜಕ್ಕೆ ದೇಶಭಕ್ತಿ, ಕಠಿಣ ಪರಿಶ್ರಮ, ಭಾರತೀಯ ಸಂಸ್ಕೃತಿ ಮತ್ತು ಪರಂಪರೆಯ ಮೌಲ್ಯಗಳ ಸಂದೇಶವನ್ನು ನೀಡಿದ್ದಾರೆ. ಪ್ರತಿಯೊಬ್ಬ ವಿದ್ಯಾರ್ಥಿಯು ಹೊಸ ವಿಶ್ವ ದಾಖಲೆಯನ್ನು ರಚಿಸಲು ಒಂದು ವಿಶಿಷ್ಟವಾದ ಸವಾಲನ್ನು ಆಯ್ದುಕೊಂಡು ಹೆಮ್ಮೆಯ ಸಾಧನೆ ಮಾಡಿದ್ದಾರೆ ಎಂದು ನಾವು 9 ಟೀಮ್ ರೆಕಾರ್ಡ್ ಏನು ಮಾಡಿದ್ದೀವಿ ಅದೆಲ್ಲನೂ ಒಂದು ಸಾಮಾಜಿಕ ಪರಿವರ್ತನೆ ಮತ್ತು ನಮ್ಮ ಕಲ್ಚರು ಇದ್ರ ಬೇಸಿಸ್ ಮೇಲೇ ಆ ಮಕ್ಳಿಗೆ ಅದ್ರ ಪರಿಚಯ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಸೆಲೆಕ್ಟ್ ಮಾಡಿರೋದು. ಇದ್ರ ಬಗ್ಗೆ ಅದೇ 9 ಟೀಮ್ ರೆಕಾರ್ಡ್ಸ್ ಕಂಪ್ಲೀಟ್ ಆದಮೇಲೆ ನಾನು ನಿಮ್ಮ ಮುಂದೆ ಬಂದು ಮತ್ತೆ ಅದ್ರ ಬಗ್ಗೆ ಹೇಳ್ತೀನಿ. ನಮ್ಮ ಮಕ್ಕಳು ತುಂಬ ಪ್ರೌಡ್ ಅನಿಸುತ್ತೆ. ಒಂದು ಬುಕ್ಕು ಕೂಡ ಆಥರ್ ಮಾಡಿದ್ದಾರೆ. ಆ ಬುಕ್ಕನ್ನು ಕೂಡ ರಿಲೀಸ್ ಮಾಡೋದಿದೆ ನೆಕ್ಸ್ಟ್ ದಿನಗಳಲ್ಲಿ. ಅದೆಲ್ಲ ಆದ ತಕ್ಷಣ ನಾವು ಮತ್ತೆ ಪ್ರೆಸ್ ಮೀಟ್ ಮಾಡ್ತೀವಿ. ಸರ್ವೇಭ್ಯಃ ಸುಪ್ರಭಾತಂ. ನನ್ನ ಹೆಸರು ಮೋಕ್ಷದ. I am thankful to my parents and my teachers and my mentor Gomati ma'am and all. And my Sadguru Shri Ganapati Sachidananda Swamiji and Datta Vijayananda Tirtha Swamiji insist me to achieve this world record and to memorize Bhagavad Gita from a young age. And they have glad me to support. You can do this. ಸರ್ವೇಭ್ಯಃ ಧನ್ಯವಾದ. ಸರ್ವೇಭ್ಯಃ ಸುಪ್ರಭಾತಂ. ನನ್ನ ಹೆಸರು ಅಸ್ಮಿ ಅಂತ. ನಾನು ಈ ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಆವಾಗ ನಾನು ಸಮ್ಮರ್ ಕ್ಯಾಂಪಲ್ಲಿ ಕಲ್ತ್ಕೊಂಡಿದ್ದೆ. ನಾನು ಒಂದು 10 ಡೇಸ್ ಮಾತ್ರ ಸಮ್ಮರ್ ಕ್ಯಾಂಪ್ಗೆ ಹೋಗಿದ್ದೆ. ಅಲ್ಲಿ ಗಾಂಧಾರಿ ವಿದ್ಯೆ ಅಂತ ಅದನ್ನ ನನ್ನ ಸರ್ ಹೇಳ್ಕೊಟ್ಟಿದ್ರು. ಆ 10 ಡೇಸಲ್ಲಿ ನಾನು ಕಲ್ತ್ಕೊಂಡು ನನಗೂ ಅದು ಬಿಲೀವ್ ಮಾಡೋಕ್ಕಾಗ್ತಿರಲಿಲ್ಲ. ಇಷ್ಟು ಬ್ಲೈಂಡ್ ಫೋಲ್ಡಲ್ಲಿ ನಾನು ಈ ಥರ ಮಾಡ್ತೀನಿ, ಒಂದು ಅಚೀವ್ ಮಾಡ್ತೀನಿ ಈ ಥರ ವರ್ಲ್ಡ್ ರೆಕಾರ್ಡ್ನ ಅಂತ. ನಮ್ಮ ಅಪ್ಪ ಅಮ್ಮ ನನಗೆ ಎಂಕರೇಜ್ ಮಾಡಿದ್ರು, ಯು ಕ್ಯಾನ್ ಡೂ ಅಂತ. ಆವಾಗ ಅದೇ ಟೈಮ್ಗೆ ಸ್ಕೂಲವರು ವರ್ಲ್ಡ್ ರೆಕಾರ್ಡ್ ಮಾಡ್ತಿದ್ದಾರೆ ಅಂತ ಗೊತ್ತಾಯಿತು. ಆವಾಗ ಪೇರೆಂಟ್ಸ್ ಎಂಕರೇಜ್ ಮಾಡಿದ್ರು, ನೀನು ವರ್ಲ್ಡ್ ರೆಕಾರ್ಡ್ ಮಾಡು ಅಂತ. ಸೊ ಥ್ಯಾಂಕ್ಸ್ ಫಾರ್ ಮೈ ಪೇರೆಂಟ್ಸ್ ಆ್ಯಂಡ್ ಸರ್. ನನ್ನ ಹೆಸರು ತೋಷನ್ ಅಂತ. ಫಸ್ಟು I want to thank my parents, teachers and my whole school for giving this opportunity to do the world record. ಆಮೇಲೆ ಟೀಚರ್ಸ್ ಎಲ್ಲ ನನಗೆ ಫುಲ್ ಎನ್ಕರೇಜ್ ಮಾಡಿ ನಂಗೆ ಮಧ್ಯದಲ್ಲಿ ಒಂದು ಸ್ವಲ್ಪ ಸುಸ್ತಾಗ್ತಿತ್ತು. ಆವಾಗ ಫುಲ್ ಎಲ್ಲ ಟೀಚರ್ಸು ನನಗೆ ಎಂಕರೇಜ್ ಮಾಡಿದ್ರು. ಆವಾಗ I was awake and I started to do.
ಆಮೇಲೆ ನಾನು ಫುಲ್ 1.5 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಿದ್ದೆ. 4-5 ದಿನ ಫುಲ್ ರಾತ್ರಿ ಎದ್ದು ಮಾಡ್ತಿದ್ದೆ, ಭಾನುವಾರ ದಿನ ಎಲ್ಲ. 2 ಮಂತಿಂದ ನಾನು ವರ್ಲ್ಡ್ ರೆಕಾರ್ಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಸೊ ಫುಲ್ 2 ಮಂತು ನಾನು ಪ್ರಾಕ್ಟೀಸ್ ಮಾಡಿಬಿಟ್ಟು ಐ ಅಚೀವ್ ದಿಸ್ ವರ್ಲ್ಡ್ ರೆಕಾರ್ಡ್. ಧನ್ಯವಾದ. ಸರ್ವೇಭ್ಯ ಶುಭ ಮಧ್ಯಾಹ್ನ. ನನ್ನ ಹೆಸರು ಮಹೇಶ್ ಕುಮಾರ್ HS. ನಾನು ಪೂರ್ಣಚೇತನ ಪಬ್ಲಿಕ್ ಶಾಲೆಯಲ್ಲಿ 7ನೇ ತರಗತಿಯಲ್ಲಿ ವ್ಯಾಸಂಗ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಭಗವಂತನಿಗೆ ಧನ್ಯವಾದನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಂದರೆ 14 ಗಂಟೆ ಏನು ಸ್ವಾಮಿ ವಿವೇಕಾನಂದರ ಬಗ್ಗೆ ಮಾತನಾಡಲಿಕ್ಕೆ ಒಂದು ಸ್ಫೂರ್ತಿ, ಅದು ಸ್ವಾಮಿ ವಿವೇಕಾನಂದರು ನಿಜ, ಆದರೆ 14 ಗಂಟೆ ಮಾತನಾಡಲಿಕ್ಕೆ ನನಗೆ ಶಕ್ತಿ ಕೊಟ್ಟಂತಹ ಭಗವಂತನಿಗೆ ಧನ್ಯವಾದನ ನಾನು ಮೊದಲಿಗೆ ತಿಳಿಸ್ತೀನಿ. ಮತ್ತು ಈ ಒಂದು ಅವಕಾಶನ ನೀಡಿದಂತಹ ನನ್ನ ಪೂರ್ಣಚೇತನ ಪಬ್ಲಿಕ್ ಶಾಲೆಗೆ ಧನ್ಯವಾದನ ತಿಳಿಸ್ತೀನಿ. ಮತ್ತು ನಾನು ಇದನ್ನು ಅಚೀವ್ ಮಾಡಿದೆ ನಿಜ, ಆದರೆ ಅದ್ರ ಹಿಂದೆ ನನಗೆ 2 ತಿಂಗಳ ಹಿಂದೆ ಈ ವಿಚಾರ ಗೊತ್ತಾಯಿತು. ಅದಕ್ಕೆ ನಾನು 36 ಪುಸ್ತಕಗಳನ್ನ ಓದಿದ್ದೀನಿ ಮತ್ತು 7 ಬಾರಿ 14 ಗಂಟೆ ಮಾತನಾಡಿ ಈ ಒಂದು ಅದಕ್ಕೆ ಪ್ರಾಕ್ಟೀಸ್ ಮಾಡಿದ್ದೀನಿ. ನಾನು ಮಾತನಾಡಿದಾಗೆಲ್ಲ ಸರಿಯಾಗಿ ಅಂದರೆ ಎಕ್ಸ್ಪ್ರೆಷನ್ ಮಾಡೋದು ಇದೆಲ್ಲ ಬರ್ತಿರಲಿಲ್ಲ. ಆವಾಗ ನನಗೆ ಮಾಧುರ್ಯ ಮಾತಾಜಿ ಅವರ ಅಮ್ಮ ನೀಲಾ ರಾಮಸ್ವಾಮಿ ಅಂತ, ಅವರು ಹೇಗೆ ಎಕ್ಸ್ಪ್ರೆಷನ್ ಮಾಡೋದು, ಹೇಗೆ ಹೇಳೋದು, ಸ್ಟೋರಿ ಥರ ಯಾವ ರೀತಿ ಹೇಳೋದು ಅಂತ ಅದನ್ನು ತಿಳಿಸ್ಕೊಟ್ಟಂಥವ್ರು, ಅವ್ರಿಗೂ ಕೂಡ ನಾನು ಧನ್ಯವಾದನ ತಿಳಿಸ್ತೀನಿ.